ಆತ್ಮೀಯ ನನ್ನೆಲ್ಲ ಸ್ನೇಹಿತರಿಗೆ ನನ್ನ ತರಗತಿಯ ಸ್ವಾಗತ. ತರಗತಿ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಮಾಸ್ತರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತೆ. ತರಗತಿಯನ್ನು ಶುರು ಮಾಡೋಣ. ಇವತ್ತಿನ ತರಗತಿ ರಾಜ್ಯಶಾಸ್ತ್ರ ವಿಭಾಗದ ಪ್ರಜಾಪ್ರಭುತ್ವ ಎಂಬ ಪಾಠದ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತಾನೆ. ಹಾಗಾದರೆ ಪ್ರಜಾಪ್ರಭುತ್ವ ಎಂದರೇನು, ಪ್ರಜಾಪ್ರಭುತ್ವ ಲಕ್ಷಣಗಳೇನು ಮತ್ತು ಪ್ರಜಾಪ್ರಭುತ್ವ ಯಾವ ರೀತಿ ಇರುತ್ತದೆ ನೋಡ್ತಾ ಹೋಗೋಣ. ನಾವು ಭಾರತ ದೇಶಕ್ಕೂ ಪ್ರಜಾಪ್ರಭುತ್ವ ಆಧಾರದ ಮೇಲೆ ನಮ್ಮ ಒಂದು ರಾಜಕೀಯವನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಪ್ರಜಾಪ್ರಭುತ್ವವು ಪುರಾತನ ಸರ್ಕಾರಗಳಲ್ಲಿ ಕಾಣ್ತಾ ಹೋಗ್ತೀವಿ ಮತ್ತು ಪ್ರಾಚೀನದಲ್ಲಿ ಕಾಣ್ತಾ ಹೋಗ್ತೀವಿ. ಆ ಒಂದು ಉತ್ತರ ಮೇರು ಶಾಸನದಲ್ಲಿ ಸುತ್ತೂ ನಾವು ಪ್ರಜಾಪ್ರಭುತ್ವದ ಲಕ್ಷಣಗಳನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಉದಾಹರಣೆಗೆ ವೇದ ಕಾಲದ ಸಭಾ ಮತ್ತು ಸಮಿತಿಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಈ ಒಂದು ಸಭಾ ಮತ್ತು ಸಮಿತಿಗಳು ಒಂದು ಪ್ರಜಾಪ್ರಭುತ್ವದ ಲಕ್ಷಣಗಳನ್ನು ಕಾಣ್ತಾ ಹೋಗ್ತೀವಿ. ಆ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರ ಸ್ಥಾಪನೆ ಅನೇಕ ಕ್ರಾಂತಿಗಳಾಗ್ತಾವೆ, ದಂಗೆಗಳಾಗ್ತಾವೆ. ಪ್ರಪಂಚದ ಬೇರೆ ಬೇರೆ ಪ್ರದೇಶಗಳು ನಡೆದಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಪ್ರಜಾಪ್ರಭುತ್ವ ಎಂಬ ಪದವು ಆಂಗ್ಲ ಭಾಷೆಯ ಡೆಮಾಕ್ರಸಿ ಎಂಬ ಪದದಿಂದ ಬರ್ತಾ ಹೋಗ್ತೈತಿ. ಈ ಪದವು ಗ್ರೀಕ್ ಭಾಷೆಯಾದಂಥ ಡೆಮಾಸ್ ಮತ್ತು ಕ್ರೇಷಿಯಾ ಎಂಬ ಪದಗಳಿಂದ ಬಂದಿದೆ. ಅಂದ್ರೆ ಡೆಮಾಸ್ ಅಂದರೆ ಜನ, ಕ್ರೇಷಿಯಾ ಅಂದ ಅಧಿಕಾರ, ಜನರಿಂದ ಚಲಾಯಿಸುವ ಅಧಿಕಾರವೇ ಪ್ರಜಾಪ್ರಭುತ್ವ ಅಂತ ಅರ್ಥ. ಈ ಒಂದು ಪದದ ಒಟ್ಟಾರೆ ಅರ್ಥ ಏನಪ್ಪ ಅಂದ್ರೆ, ಈ ಡೆಮಾಕ್ರಸಿ ಎಂಬ ಪದವು ಗ್ರೀಕ್ ಭಾಷೆಯ ಡೆಮಾಸ್ ಮತ್ತು ಕ್ರೇಷಿ ಎಂಬ ಪದಗಳಿಂದ ಬರ್ತಾ ಹೋಗ್ತೈತಿ. ಆ ಡೆಮಾಸ್ ಅಂದರೆ ಜನ ಮತ್ತು ಕ್ರೇಷಿ ಅಂದರೆ ಅಧಿಕಾರ ಅಂತ ಗೊತ್ತಾಗ್ತೈತಿ. ಈ ಒಂದು ಜನರಿಂದ ಚಲಾಯಿಸುವ ಅಧಿಕಾರವೇ ಪ್ರಜಾಪ್ರಭುತ್ವ ಅನ್ನೋದು ಗೊತ್ತಾಗ್ತಾ ಹೋಗ್ತೈತಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯು ಈ ಒಂದು ಚುನಾವಣೆಗಳಲ್ಲಿ ಭಾಳ ಒಂದು ಪಾತ್ರವನ್ನು ಕಾಣ್ತಾ ಹೋಗ್ತೇವೆ. ಯಾಕೆಂದರೆ ಜನರು ತಮ್ಮದೇ ಸರ್ಕಾರವನ್ನು ರಚಿಸಿಕೊಳ್ಳಲು ಚುನಾವಣೆಗಳು ಈ ಒಂದು ಅವಕಾಶವನ್ನು ಕೊಡ್ತಾ ಹೋಗ್ತವೆ. ಈ ಚುನಾವಣೆಗಳ ಒಂದು ತತ್ವದ ಮೇಲೆ ಕೆಲಸ ಮಾಡ್ತಾ ಹೋಗ್ತೈತಿ. ಯಾವ ತತ್ವ ಅಂದರೆ ಒಬ್ಬ ಪ್ರಜೆ ಒಂದು ಮತ, ಅಂದರೆ ಯಾವುದೇ ಒಂದು ಪ್ರಜೆಯು ಒಂದು ಮತ ಹಾಕೋದ ಮೂಲಕ ತನ್ನ ಒಂದು ಅಧಿಕಾರವನ್ನು ಮಾಡ್ತಾ ಹೋಗ್ತಾನೆ, ತನ್ನ ಕರ್ತವ್ಯವನ್ನು ಮಾಡ್ತಾ ಹೋಗ್ತಾನೆ ಅನ್ನೋದು ಈ ಚುನಾವಣೆಗಳ ಮೂಲಕ ಒಬ್ಬ ಪ್ರಜೆ ಒಂದು ಮತ ಅನ್ನೋ ತತ್ವದ ಮೂಲಕ ಮಾಡ್ತಾ ಹೋಗ್ತಾರೆ. ಜೊತೆಗೆ ಈ ಸರ್ಕಾರವು ಜನರಿಂದ ರಚಿತಗೊಂಡಿದೆ, ಅಂದರೆ ಜನರ ಮೂಲಕ ಜನರ ನಿರ್ಧಾರವೇ ಇಲ್ಲಿ ಕೈಗೊಳ್ತಾ ಹೋಗ್ತಾರೆ. ಅದರಂತೆ ಅಮೆರಿಕದ ಮಾಜಿ ಅಧ್ಯಕ್ಷರಾದಂಥ ಅಬ್ರಹಾಂ ಲಿಂಕನ್ ರವರು ಈ ಪ್ರಜಾಪ್ರಭುತ್ವದ ಬಗ್ಗೆ ತನ್ನದೇ ಆದಂಥ ಒಂದು ವ್ಯಾಖ್ಯೆಯನ್ನು ಕೊಡ್ತಾ ಹೋಗ್ತಾರೆ. ಅದು ಪ್ರಜೆಗಳಿಂದ ಪ್ರಜೆಗಳಿಗಾಗಿಯೇ ಪ್ರಜೆಗಳಿಗೋಸ್ಕರ ರಚಿತಗೊಂಡ ಸರ್ಕಾರವೇ ಪ್ರಜಾಪ್ರಭುತ್ವ ಅಂತಂದು ಹೇಳ್ತಾ ಹೋಗ್ತಾರೆ. ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ರಚಿತಗೊಂಡ ಸರ್ಕಾರವನ್ನು ಪ್ರಜಾಪ್ರಭುತ್ವ ಅಂತಂದು ಹೇಳ್ತಾ ಹೋಗ್ತಾರೆ. ಯಾರಪ್ಪ ಅಮೇರಿಕಾದ ಮಾಜಿ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ಅವರು ಹೇಳ್ತಾ ಹೋಗ್ತಾರೆ. ಹಾಗಾದರೆ ಇನ್ನು ಕೆಲವೊಂದಿಷ್ಟು ಪ್ರಜಾಪ್ರಭುತ್ವದ ವ್ಯಾಖ್ಯೆಗಳನ್ನು ನೋಡ್ತಾ ಹೋಗೋದಪ್ಪ ಅಂದರೆ, ಲಾರ್ಡ್ ಪ್ರೈಸ್ ಎಂಬ ವ್ಯಕ್ತಿಯನ್ನು ನೋಡ್ತಾ ಹೋಗ್ತೀವಿ. ರಾಜ್ಯದ ಆಡಳಿತ ಅಧಿಕಾರವು ಕಾನೂನಾತ್ಮಕವಾಗಿ ಯಾವುದೇ ಒಂದು ವರ್ಗ ಅಥವಾ ವರ್ಗಗಳ ಕೈಯಲ್ಲಿ ನಿಹಿತವಾಗಿರದೆ ಸಮಸ್ತ ಸಮುದಾಯದ ಸದಸ್ಯರಲ್ಲಿ ಸರ್ಕಾರದ ಪ್ರಕಾರವೇ ಪ್ರಜಾಪ್ರಭುತ್ವ. ಅಂದರೆ ಇವರ ಪ್ರಕಾರ ಏನಪ್ಪ ಅಂದ್ರೆ, ರಾಜ್ಯದ ಒಂದು ಆಡಳಿತ ಅಧಿಕಾರವು ಕಾನೂನಾತ್ಮಕವಾಗಿ ಯಾವುದೇ ಒಂದು ವರ್ಗ ಆಗಿರ್ಬೋದು ಅಥವಾ ಯಾವುದೇ ಒಂದು ವರ್ಗಗಳ ಕೈಯಲ್ಲಿ ಅವರ ಕೈ ಸೇರದೆ ಒಂದು ಸಮಸ್ತ ಅಥವಾ ಜನ ಸಮುದಾಯದ ಸದಸ್ಯರಿರುವ ಒಂದು ಸರ್ಕಾರವನ್ನು ಪ್ರಜಾಪ್ರಭುತ್ವ ಅಂತ ಹೇಳ್ತಾ ಹೋಗ್ತಾರೆ. ಇನ್ನೊಬ್ಬರು ಅರ್ಮನ್ ಪೈನರ್ ಅಂತ ಹೇಳ್ತಾ ಹೋಗ್ತಾರೆ. ಇವರು ಪ್ರಜಾಪ್ರಭುತ್ವ ಕೇವಲ ಒಂದು ತತ್ವ ಚಿಂತನೆ ಮತ್ತು ಸರ್ಕಾರದ ಪ್ರಕಾರವಾಗಿರದೆ ಅದೊಂದು ಜೀವನ ವಿಧಾನವೂ ಹೌದು ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಅರ್ಮನ್ ಪೈನರ್ ಅವರು ಏನು ಹೇಳ್ತಾರಪ್ಪ ಅಂದರೆ, ಪ್ರಜಾಪ್ರಭುತ್ವ ಕೇವಲ ಒಂದು ತತ್ವ ಚಿಂತನೆ ಅಲ್ಲ, ಅದು ತತ್ವಗಳಲ್ಲ, ಅದು ಒಂದು ಸರ್ಕಾರ ಅಲ್ಲ, ಸರ್ಕಾರವಾಗಿರ್ತಲ್ಲ, ಅದೊಂದು ನಿತ್ಯ ಜೀವನದಲ್ಲಿರುವಂಥ ಜೀವನ ವಿಧಾನವು ಅಂತಂದು ಹೇಳ್ತಾ ಹೋಗ್ತಾರೆ. ಅದರಂತೆ ಕೂಡ ಈ ಪ್ರಜಾಪ್ರಭುತ್ವದಲ್ಲಿ 2 ವಿಧಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಯಾವುದಪ್ಪ ಅಂದ್ರೆ, ಒಂದನೇದು ಪ್ರತ್ಯಕ್ಷ ಪ್ರಜಾಪ್ರಭುತ್ವ, ಎರಡನೇದು ಪರೋಕ್ಷ ಪ್ರಜಾಪ್ರಭುತ್ವವನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂದರೆ ಏನಪ್ಪ ಅಂದ್ರೆ, ಈ ಪ್ರಕಾರದ ಸರ್ಕಾರ ಜನರು ತಮ್ಮದೇ ಸರ್ಕಾರವನ್ನು ಚುನಾವಣೆಯ ಮೂಲಕ ರಚಿಸಿಕೊಂಡು ಅವರ ಪ್ರಗತಿಗೆ ಸಹಕಾರಿಯಾಗಿರುವುದನ್ನು ಆ ಒಂದು ಕಾನೂನು ರೂಪಿಸ್ತಾ ಹೋಗ್ತಾರೆ. ಇದನ್ನು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂದರೆ, ಇಲ್ಲಿ ಸರ್ಕಾರದ ಜನರು ತಮ್ಮದೇ ಆದ ಸರ್ಕಾರವನ್ನು ಚುನಾವಣೆಯ ಮೂಲಕ ರಚಿಸಿಕೊಂಡು ಅವರ ಪ್ರಗತಿಗೆ ಸಹಕಾರಿಯಾಗುವಂಥ ಕಾನೂನುಗಳು ರಚನೆ ಮಾಡ್ತಾ ಹೋಗ್ತಾರೆ. ಈ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಮಾದರಿಯು ಸರ್ಕಾರಗಳನ್ನು ಕಡಿಮೆ ಜನಸಂಖ್ಯೆ ಮತ್ತು ವಿಸ್ತರಣೆಗಳ ನಿಯಮಿತವಾದಂಥ ವ್ಯಾಪ್ತಿಯನ್ನು ಹೊಂದುತ್ತಾ ಹೋಗ್ತವೆ. ಜೊತೆಗೆ ಈ ಒಂದು ವ್ಯವಸ್ಥೆಯು ಪ್ರಾಚೀನ ಗ್ರೀಕ್, ಪ್ರಸ್ತುತ ಸ್ವಿಟ್ಜರ್ಲ್ಯಾಂಡ್ ದೇಶಗಳು ಚಾಲ್ತಿ. ಈ ಪ್ರತ್ಯಕ್ಷ ಪ್ರಜಾಪ್ರಭುತ್ವವು ಪ್ರಾಚೀನ ಗ್ರೀಕ್ಗಳನ್ನು ನೋಡ್ತಾ ಹೋಗೋದು ಮತ್ತು ಪ್ರಸ್ತುತ ಸ್ವಿಟ್ಜರ್ಲ್ಯಾಂಡ್ ದೇಶಗಳನ್ನು ನಾವು ನೋಡ್ತಾ ಹೋಗ್ತೇವೆ.
ಹಾಗಾದರೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವವು ಪ್ರಜಾಭಿಪ್ರಾಯ ಮತ್ತು ನೇತೃತ್ವದ ಪರಿಣಾಮಕಾರಿಯಾಗಬಲ್ಲದು. ಜೊತೆಗೆ ಭಾರತದಲ್ಲಿ ಈ ಪ್ರಕಾರದ ಸರ್ಕಾರದ ರಚನೆಯನ್ನು ಭೌಗೋಳಿಕ ವ್ಯಾಪ್ತಿ ಮತ್ತು ಜನಸಂಖ್ಯೆ ಪ್ರಮಾಣದಿಂದ ಅಳವಡಿಸಿಕೊಳ್ಳಲು ಅಸಾಧ್ಯವಾಗಿದೆ. ಯಾಕಂದರೆ ಈ ಒಂದು ಪ್ರತ್ಯಕ್ಷ ಪ್ರಜಾಪ್ರಭುತ್ವವನ್ನು ಕಡಿಮೆ ಜನಸಂಖ್ಯೆ ಮತ್ತು ಕಡಿಮೆ ವಿಸ್ತೀರ್ಣಗಳಲ್ಲಿ ಈ ಒಂದು ಪ್ರತ್ಯಕ್ಷ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಳ್ಬೋದು. ಆದರೆ ಒಂದು ಭೌಗೋಳಿಕ ವ್ಯಾಪ್ತಿ ಮತ್ತು ಜನಸಂಖ್ಯೆ ಪ್ರಮಾಣ ದೊಡ್ಡದಾಗಿತ್ತಪ್ಪ ಅಂದರೆ ಈ ಒಂದು ಪ್ರತ್ಯಕ್ಷ ಪ್ರಜಾಪ್ರಭುತ್ವನ ಅಳವಡಿಸಿಕೊಳ್ಳೋಕೆ ಸಾಧ್ಯ ಇಲ್ಲ. ಜೊತೆಗೆ ಪರೋಕ್ಷ ಪ್ರಜಾಪ್ರಭುತ್ವ ಅಂದ್ರೇನು? ಈ ಪರೋಕ್ಷ ಪ್ರಜಾಪ್ರಭುತ್ವ ಮಾದರಿಯು ಸರ್ಕಾರವು ಭಾರತ, ಅಮೆರಿಕ ಸಂಯುಕ್ತ ಸಂಸ್ಥಾನಗಳಂಥ ರಾಷ್ಟ್ರಗಳಿಗೆ ಅತ್ಯಂತ ಸೂಕ್ತವಾಗಿದೆ. ಏಕೆಂದರೆ ವ್ಯಾಪ್ತಿಯಲ್ಲಿ ದೊಡ್ಡದು, ಜನಸಂಖ್ಯೆಯಲ್ಲಿ ದೊಡ್ಡದು. ಜೊತೆಗೆ ಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ತಮ್ಮ ಪ್ರತಿನಿಧಿಗಳನ್ನು ನಿಯತಕಾಲಿಕ ಚುನಾಯಿಸಿ ಶಾಸನ ಸಭೆಗಳಿಗೆ ಕಳುಹಿಸಿಕೊಡುತ್ತಾರೆ. ಈ ಚುನಾಯಿತಗೊಂಡ ಈ ಸದಸ್ಯರು ಶಾಸನಗಳನ್ನು ಅಥವಾ ಕಾನೂನುಗಳನ್ನು ರೂಪಿಸಿಕೊಂಡು ಆಡಳಿತ ನಿರ್ವಹಣೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ಒಂದು ಪರೋಕ್ಷ ಪ್ರಜಾಪ್ರಭುತ್ವದಲ್ಲಿ ಜನರು ತಮ್ಮ ಪ್ರತಿನಿಧಿಗಳನ್ನು 5 ವರ್ಷಗಳೊಮ್ಮೆ ನಿಯತಕಾಲಿಕ ಚುನಾವಣೆಗಳಲ್ಲಿ ಆ ಒಂದು ಚುನಾಯಿಸಿ ಆ ಶಾಸನ ಸಭೆಗಳಿಗೆ ಕಳಿಸ್ತಾ ಹೋಗ್ತಾರೆ, ಅಂದರೆ ಸಂಸತ್ತಿಗೆ ಕಳಿಸ್ತಾ ಹೋಗ್ತಾರೆ. ಜೊತೆಗೆ ಆ ಚುನಾಯಿತಗೊಂಡಂಥ ಸದಸ್ಯರುಗಳು ತಮ್ಮ ಶಾಸನಗಳ ಮೂಲಕ ಅಥವಾ ಕಾನೂನುಗಳ ಮೂಲಕ ರಚಿಸಿಕೊಂಡು ಆಡಳಿತ ನಿರ್ವಹಣೆ ಮಾಡ್ತಾ ಹೋಗ್ತಾರೆ. ಈ ದೃಷ್ಟಿಯಿಂದ ಪ್ರಜಾಪ್ರಭುತ್ವವನ್ನು ಕಾಲಕಾಲಕ್ಕೆ ನಡೆಯುವ ಚುನಾವಣೆಯಲ್ಲಿ ತಮ್ಮ ಪ್ರತಿನಿಧಿಗಳ ಸರ್ಕಾರ ಅಂತಂದು ವ್ಯಾಖ್ಯಾನಿಸ್ತಾ ಹೋಗ್ತಾರೆ. ಹೀಗೆ ಈ ಚುನಾಯಿತಗೊಂಡ ತಮ್ಮ ರಾಷ್ಟ್ರ ನಾಯಕನನ್ನು ಆಯ್ಕೆ ಮಾಡ್ತಾ ಹೋಗ್ತಾರೆ. ಇದು ಪ್ರತ್ಯಕ್ಷ ಮತ್ತು ಪರೋಕ್ಷ ಪ್ರಜಾಪ್ರಭುತ್ವದ. ಹಾಗಾದರೆ ನಾವು ಪ್ರಜಾಪ್ರಭುತ್ವದ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಪ್ರಜಾಪ್ರಭುತ್ವ ಲಕ್ಷಣವು ಪ್ರಜಾಪ್ರಭುತ್ವದ ಜನತೆಯ ಸಮ್ಮತಿಯನ್ನು ಆಧರಿಸಿ, ಅಂದರೆ ಈ ಜನರ ಒಂದು ಅಭಿಪ್ರಾಯದ ಆಧಾರದ ಮೇಲೆ ಈ ಒಂದು ಪ್ರಜಾಪ್ರಭುತ್ವ ಲಕ್ಷಣವನ್ನು ಜನರ ಸರ್ಕಾರ ಅಂತಂದು ಕರಿತಾ ಹೋಗ್ತಾರೆ. ಇದನ್ನು ಪ್ರಾತಿನಿಧಿಕ ಸರ್ಕಾರವಿದ್ದು ಜನರು ತಮ್ಮ ಪ್ರತಿನಿಧಿಗಳನ್ನು ಚುನಾವಣೆ ಮೂಲಕ ಕಳಿಸ್ತಾ ಹೋಗ್ತಾರೆ. ಈ ಪ್ರತಿನಿಧಿಗಳು ಜನರ ಪರವಾಗಿ ಕಾನೂನುಗಳನ್ನು ರಚನೆ ಮಾಡ್ತಾ ಹೋಗ್ತಾರೆ, ಅಂದರೆ ಇಲ್ಲಿ ಜನರ ಹಿತವನ್ನು ಕಾಪಾಡ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಮತದಾನ ಅಥವಾ ಚುನಾವಣೆಯು ಸಾರ್ವತ್ರಿಕ ವಯಸ್ಕ ಮತದಾನದ ಒಂದು ತತ್ವದ ಆಧಾರದ ಮೇಲೆ ನಡ್ತಾ ಹೋಗ್ತೈತಿ. ಜೊತೆಗೆ ಇಲ್ಲಿ ಚುನಾವಣೆಗಳು ನಿಗದಿತ ಕಾಲಕ್ಕೆ ಅಂದರೆ ಮುಕ್ತವಾಗಿ ನಡ್ತಾ ಹೋಗ್ತೈತಿ ಮತ್ತು ಯಾರ ಒಂದು ಅಭಿಪ್ರಾಯ ಇಲ್ಲ ಮತ್ತು ನಿಷ್ಪಕ್ಷವಾಗಿ ನಡ್ತಾ ಹೋಗ್ತಾಯಿದೆ. ಜೊತೆಗೆ ನಾಗರಿಕರು ತಮ್ಮ ತಾರತಮ್ಯವಿಲ್ಲದೆ ಸ್ವತಂತ್ರವಾಗಿ ಮತ್ತು ಮುಕ್ತವಾಗಿ ಹಕ್ಕುಗಳನ್ನು ಅನುಭವಿಸ್ತಾ ಹೋಗ್ತಾರೆ. ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ವೈಯಕ್ತಿಕ ಅಭಿವೃದ್ಧಿಗೆ ಯಾವುದೇ ಒಂದು ಅವಕಾಶವನ್ನು ನೋಡೋಕ್ಕೆ ಅಸಾಧ್ಯವಿಲ್ಲ. ಈ ಪ್ರಜಾಪ್ರಭುತ್ವ ಸರ್ಕಾರವು ಜನತೆಗೆ ಸ್ಪಂದಿಸುವಂಥ ಸರ್ಕಾರವನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಸರ್ಕಾರವು ಜನರ ಆಶೋತ್ತರಗಳಿಗೆ ಸ್ಪಂದನೆ ಕೊಡದೆ ಹೋದರೆ ಕೂಡ ಅಂತಹ ಸರ್ಕಾರವನ್ನು ಶಾಂತಿಯುತ ಮತ್ತು ಸಂವಿಧಾನಾತ್ಮಕ ವಿಧಾನಗಳಿಂದ ಬದಲಾಯಿಸುವ ಹಕ್ಕು ಯಾರಿಗೈತಪ್ಪ ಅಂತ ಜನತೆ, ಅಂದರೆ ಆ ಒಂದು ಜನರ ಒಂದು ಆಶೋತ್ತರಗಳ ಸ್ಪಂದನೆ ಕೊಡದೇ ಇದ್ದರೂ ಕೂಡ ಆ ಸರ್ಕಾರವನ್ನು ಶಾಂತಿಯುತ ಅಥವಾ ಸಂವಿಧಾನಾತ್ಮಕವಾಗಿ ಬದಲಾಯಿಸುವ ಹಕ್ಕನ್ನು ಈ ಒಂದು ಪ್ರಜಾಪ್ರಭುತ್ವ ಒಳಗೊಂಡಿರುವುದನ್ನು ನಾವು ಕಾಣ್ತಾ ಹೋಗ್ತೀವಿ. ಈ ಸರ್ಕಾರದಲ್ಲಿ ಎಲ್ಲ ಪ್ರಜೆಗಳು ಕಾನೂನಿನ ದೃಷ್ಟಿಯಲ್ಲಿ ಸಮಾನರು, ಅಂದರೆ ಇಲ್ಲಿ ಯಾರ ಒಂದು ಮೇಲೆ ಕೆಳಂತ ನೋಡದೆ ಎಲ್ಲ ಪ್ರಜೆಗಳು ಕಾನೂನಿನ ದೃಷ್ಟಿಯಲ್ಲಿ ಸಮಾನರು ಅಂತಂದು ನಾವು ನೋಡ್ತಾ ಹೋಗ್ತೀವಿ. ಈ ಕಾನೂನು ಆಧಿಪತ್ಯ ತತ್ವವನ್ನು ಅನುಸರಿಸ್ತಾ ಹೋಗ್ತಾರೆ. ಜೊತೆಗೆ ಈ ರಾಜಕೀಯ ಪಕ್ಷಗಳ ಅಸ್ತಿತ್ವದ ಪ್ರಜಾಪ್ರಭುತ್ವವು ಮತ್ತೊಂದು ಲಕ್ಷಣವಾಗಿದೆ. ಅಂದರೆ ಈ ರಾಜಕೀಯ ಪಕ್ಷಗಳು ಕೂಡ ಪ್ರಜಾಪ್ರಭುತ್ವದ ಒಂದು ಲಕ್ಷಣವನ್ನು ಕಾಣ್ತಾ ಹೋಗ್ತವೆ. ಜನರು ಇಲ್ಲಿ ತಮ್ಮದೇ ಆದಂಥ ಒಂದು ಪಕ್ಷವನ್ನು ರಚಿಸಿಕೊಳ್ಳಲು ಈ ಪ್ರಜಾಪ್ರಭುತ್ವ ಅವಕಾಶ ಮಾಡಿಕೊಡ್ತಾ ಹೋಗ್ತವೆ. ಅಂದರೆ ಈ ಪ್ರಜಾಪ್ರಭುತ್ವದ ತಮ್ಮದೇ ಆದಂಥ ಪಕ್ಷವನ್ನು ರಚನೆ ಮಾಡೋಕ್ಕೆ ಈ ಒಂದು ಪ್ರಜಾಪ್ರಭುತ್ವ ಅವಕಾಶವನ್ನು ಕೊಡ್ತಾ ಹೋಗ್ತದೆ. ಜೊತೆಗೆ ಈ ಪ್ರಜಾಪ್ರಭುತ್ವವು ಪ್ರತಿಯೊಬ್ಬರ ವ್ಯಕ್ತಿಯ ಘನತೆಯನ್ನು ಎತ್ತಿ ಹಿಡಿತೈತೆ. ಅಂದರೆ ಇಲ್ಲಿ ಒಬ್ಬರನ್ನು ಬಿಟ್ಟು ಇನ್ನೊಬ್ಬರ ಮೇಲೆ ಮಾಡೋ ಹೋಗಂಗಿಲ್ಲ. ಇಲ್ಲಿ ಪ್ರತಿಯೊಬ್ಬರ ವ್ಯಕ್ತಿಯ ಘನತೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಇಲ್ಲಿ ಯಾವುದೇ ಒಂದು ತಾರತಮ್ಯ ಮಾಡೋಂಗಿಲ್ಲ. ಯಾವುದಪ್ಪ ಜಾತಿ, ಧರ್ಮ, ಲಿಂಗ, ಸ್ಥಾನ ಇವುಗಳ ಯಾವುದಾರ ಆಧಾರದ ಮೇಲೆ ಇಲ್ಲಿ ಪ್ರಜೆಗಳ ಮೇಲೆ ತಾರತಮ್ಯ ಮಾಡೋಂಗಿಲ್ಲ. ಜೊತೆಗೆ ಇವರ ಒಂದು ಪ್ರಜಾಪ್ರಭುತ್ವದ ಅಂತಿಮ ಅಧಿಕಾರ ಯಾರ ಹತ್ರ ಇರುತ್ತಪ್ಪ ಅಂದರೆ ಈ ಜನರಲ್ಲಿ ಇರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಪ್ರಜಾಪ್ರಭುತ್ವದ ಮುಖ್ಯ ಲಕ್ಷಣ ಏನಪ್ಪ ಅಂದರೆ ಕಲ್ಯಾಣ ರಾಜ್ಯವನ್ನು ಮತ್ತು ಜನರ ಸರ್ವೋತ್ತಮ ಒಂದು ಅಭಿವೃದ್ಧಿಗೆ ಈ ಗಮನವನ್ನು ಕೊಡ್ತಾ ಹೋಗ್ತೈತಿ. ಜೊತೆಗೆ ಈ ಪ್ರಜಾಪ್ರಭುತ್ವವು ವ್ಯಕ್ತಿ ಪೂಜೆಗೆ ವಿರುದ್ಧವಾಗಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಇಲ್ಲಿವರೆಗೆ ನಾವೇನು ಚರ್ಚೆ ಮಾಡಿದ್ವಲ್ಲ, ಇದೊಂದು ಪ್ರಜಾಪ್ರಭುತ್ವದ ಲಕ್ಷಣವನ್ನು ಕಾಣ್ತಾ ಹೋಗ್ತೀವಿ.
ಈ ಪ್ರಜಾಪ್ರಭುತ್ವ ಲಕ್ಷಣಗಳು ಮುಖ್ಯವಾಗಿ ಏನಪ್ಪ ಅಂದ್ರೆ ಇಲ್ಲಿ ಒಂದು ಜನರ ಒಂದು ಸರ್ಕಾರ ಆಗಿರ್ತೈತೆ. ಇಲ್ಲಿ ಪ್ರಾತಿನಿಧಿಕ ಸರ್ಕಾರಗಳ ಮತ್ತು ಕಾನೂನು ಚುನಾವಣೆಗಳ ಮೂಲಕ ಹೋಗ್ತೈತಿ ಮತ್ತು ಸಾರ್ವತ್ರಿಕ ವಯಸ್ಕ ಮತದಾನದ ಮೂಲಕ ಒಂದು ಆಯ್ಕೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಮುಕ್ತವಾಗಿ ಚುನಾವಣೆಗಳು ನಡೀತಾ ಹೋಗ್ತವೆ ಮತ್ತು ಇಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಒಂದು ಎಲ್ಲ ಮುಕ್ತವಾಗಿ ಅನ್ನುವಂಥ ಹಕ್ಕುಗಳನ್ನು ಅನುಭವಿಸ್ತಾ ಹೋಗ್ತಾರೆ. ಇದು ಒಂದು ಜನತೆಗೆ ಸ್ಪಂದಿಸುವ ಸರ್ಕಾರವನ್ನು ನೋಡ್ತಾ ಹೋಗ್ತೀವಿ. ಈಗ ಹಲವಾರು ಒಂದು ಲಕ್ಷಣಗಳು ಪ್ರಜಾಪ್ರಭುತ್ವದ ಲಕ್ಷಣಗಳಾಗಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಜೊತೆಗೆ ಹಾಗಾದರೆ ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ಅವುಗಳಿಗೆ ಸಂಬಂಧಿಸಿದಂಥ ಅಂಶಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೇಕು. ಈ ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಪ್ಪ ಅಂದರೆ ಈ ಕೆಳಗಿನ ಅಂಶಗಳು ಬಲು ಪ್ರಾಮುಖ್ಯವನ್ನು ಕಾಣ್ತಾ ಹೋಗ್ತೀವಿ. ಈ ಪ್ರಜಾಪ್ರಭುತ್ವವನ್ನು ರಕ್ಷಿಸುವ ಮನೋಭಾವ ಜನರಲ್ಲಿರಬೇಕು. ಈ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಬೇಕಾದ್ರೆ ಮುಖ್ಯವಾಗಿ ಯಾರ ತಲೆಗಿರ್ಬೇಕಪ್ಪ ಅಂದರೆ ಆ ಜನರ ತಲೆ ಇರಬೇಕು. ಜನರು ಯಾವಾಗಲೂ ಜಾಗರೂಕತೆಯಿಂದಿರಬೇಕು. ಈ ಪ್ರಜಾಪ್ರಭುತ್ವದಲ್ಲಿ ಒಂದು ಉದ್ಧಾರ ಆಗಬೇಕಪ್ಪ ಅಂದರೆ ಜನರು ಯಾವಾಗಲೂ ಎಚ್ಚರಿಕೆಯಿಂದ ಮತ್ತು ಜಾಗರೂಕತೆ ಇರೋದನ್ನು ನಾವು ನೋಡ್ತಾ ಹೋಗ್ಬೇಕು. ಮತ್ತು ಪ್ರಜಾಪ್ರಭುತ್ವದ ಯಶಸ್ಸು ಮತ್ತು ಯಾವತ್ತೂ ತಾಳ್ಮೆಯನ್ನು ಅವಲಂಬಿಸಿದೆ. ಈ ಪ್ರಜಾಪ್ರಭುತ್ವದ ಯಶಸ್ಸು ಒಂದು ಆಗತ್ತಾನೆ ಒಂದು ಯಶಸ್ಸು ಕಾಣಂಗಿಲ್ಲ. ಇದು ಒಂದು ಯಶಸ್ಸು. ಈ ಪ್ರಜಾಪ್ರಭುತ್ವ ಯಶಸ್ಸು ತಾಳ್ಮೆನೋ ಅಂದರೆ ಈ ಪ್ರಜಾಪ್ರಭುತ್ವ ಯಶಸ್ಸು ಯಾವತ್ತೂ ತಾಳ್ಮೆಯ ಮೇಲೆ ಒಂದು ಇರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಪ್ರಜಾಪ್ರಭುತ್ವ ಯಶಸ್ಸು ನಾಯಕತ್ವದ ದಕ್ಷತೆಯನ್ನು ಅವಲಂಬನೆ. ಇಲ್ಲಿ ನಾಯಕನೇ ಯಾವ ರೀತಿ ದಕ್ಷತೆಯಿಂದ ಇರ್ತಾನೋ ಆ ಒಂದು ದಕ್ಷತೆ ಇರುವವರೆಗೂ ಆ ಪ್ರಜಾಪ್ರಭುತ್ವ ಯಶಸ್ವಿಯಾಗಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಜೊತೆಗೆ ವಿರೋಧ ಪಕ್ಷವು ಕೂಡ ಇಲ್ಲೊಂದು ಪ್ರಮುಖ ಪಾತ್ರ ಇರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಯಾಕಪ್ಪ ಅಂದರೆ ಗೆದ್ದಂಥ ಪಕ್ಷವು ಅನೇಕ ಒಂದು ಅಭಿವೃದ್ಧಿ ಮಾಡ್ಬೋದು, ಆಡಳಿತ ಮಾಡ್ಬೋದು. ಆ ಒಂದು ದುರಾಡಳಿತ ಮಾಡಿದಂಥ ವಿರೋಧ ಪಕ್ಷ ಕೂಡ ಈ ಒಂದು ಸದಾ ಎಚ್ಚರಿಕೆಯನ್ನು ಅವರ ಒಂದು ಧೋರಣೆಗಳನ್ನು ಆ ಸರ್ವಾಧಿಕಾರಿ ಧೋರಣೆಗಳು ನಿಯಂತ್ರಣ ಮಾಡೋದು ಈ ಒಂದು ವಿರೋಧ ಪಕ್ಷದ ಕೆಲಸವಾಗಿರ್ತದೆ. ಜೊತೆಗೆ ಇಲ್ಲಿ ಪ್ರಜ್ಞಾವಂತ ಮತದಾರ ಪ್ರಜಾಪ್ರಭುತ್ವ ಯಶಸ್ವಿ ಕಾರಣ ಅಂದ್ರೆ ಇಲ್ಲಿ ಪ್ರಜ್ಞಾವಂತ ಮತದಾರರು ಪ್ರಜಾಪ್ರಭುತ್ವ ಯಶಸ್ವಿ ಕಾಣಾಗ್ತವೆ. ಯಾಕಂದರೆ ಉತ್ತಮವಾದಂಥ ಮತದಾರಿದ್ದರೆ ಉತ್ತಮವಾದಂಥ ಪ್ರಜಾಪ್ರಭುತ್ವ, ಉತ್ತಮವಾದಂಥ ಜನರಿದ್ದರೆ ಉತ್ತಮವಾದಂಥ ರಾಜ್ಯ ಸರ್ಕಾರಗಳು ಬರ್ತಾ ಹೋಗ್ತವೆ. ಮತ್ತು ಪ್ರಜ್ಞೆಯೇನವಂಥ ಮತದಾರಿದ್ದರೆ ಪ್ರಜ್ಞೆಯಿಂದ ಒಂದು ಸರ್ಕಾರ ಬರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಜೊತೆಗೆ ಪ್ರಜಾಪ್ರಭುತ್ವ ಯಶಸ್ಸು ಯಾವಾಗಲೂ ಜನರ ಮೇಲೆ ಅವಲಂಬಿತವಾಗಿರ್ತದೆ. ಪ್ರಜಾಪ್ರಭುತ್ವ ಯಾವಾಗ ಯಶಸ್ವಿ ಆಗತ್ತಪ್ಪ ಅಂದ್ರೆ ಆ ಒಂದು ಜನರ ಮೇಲೆ ಇರೋದನ್ನು ಕಾಣ್ತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಇಲ್ಲಿ ಕಡ್ಡಾಯವಾಗಿ ಮತ ಚಲಾವಣೆ ಆದಪ್ಪ ಅಂದ್ರೆ ಜನರು ತಮ್ಮ ಭ್ರಷ್ಟ ಮತ್ತು ಅನಿಷ್ಟ ಮಾರ್ಗಗಳನ್ನು ಅನುಸರಿಸಬಾರ್ದು. ಯಾಕಂದರೆ ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಯೋಗ್ಯ ಭ್ರಷ್ಟರಲ್ಲದ ಅಭ್ಯರ್ಥಿಗಳನ್ನು ಚುನಾವಣೆ ಮಾಡ್ತಾ ಹೋಗಬೇಕು ಅಥವಾ ಚುನಾಯಿಸಬೇಕು. ಸ್ವತಂತ್ರ, ನಿರ್ಭೀತ, ನಿಷ್ಪಕ್ಷಪಾತ ಪತ್ರಿಕಾ ಮಾಧ್ಯಮ ಪ್ರಜಾಪ್ರಭುತ್ವ ಯಶಸ್ವಿ ಕಾರಣವಾಗ್ತದೆ. ಅಂದರೆ ಈ ಒಂದು ಅಂಶಗಳು ಪ್ರಜಾಪ್ರಭುತ್ವದ ಯಶಸ್ಸಿಗೆ ಕಾರಣವಾಗಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಪರಿಣಾಮಕಾರಿಯಾಗಿ ಸಂಘಟಿತವಾದಂಥ ದಕ್ಷ ಮತ್ತು ಜವಾಬ್ದಾರಿತ ಸ್ಥಳೀಯ ಸಂಸ್ಥೆಗಳು ಪ್ರಜಾಪ್ರಭುತ್ವದ ಯಶಸ್ಸಿಗೆ ಕಾರಣ ಆಗ್ತಾ ಹೋಗ್ತವೆ. ಯಾಕಂದರೆ ಉತ್ತಮವಾದಂಥ ಸಂಘಟಿತವಾದಂಥ ದಕ್ಷ ಮತ್ತು ಜವಾಬ್ದಾರಿತವಾದಂಥ ಸ್ಥಳೀಯ ಸಂಸ್ಥೆಗಳು ಕೂಡ ಈ ಒಂದು ಪ್ರಜಾಪ್ರಭುತ್ವ ಯಶಸ್ಸಿಗೆ ಕಾರಣ ಆಗೋದನ್ನು ನಾವು ಕಾಣ್ತಾ ಹೋಗ್ತೇವೆ. ಈ ಒಂದು ಅಂಶಗಳು ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಪ್ಪ ಅಂದರೆ ಇವೆಲ್ಲ ಅಂಶಗಳು ಬಲು ಪ್ರಾಮುಖ್ಯವನ್ನು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಪ್ರಜಾಪ್ರಭುತ್ವದ ಗುಣಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅನೇಕ ಪ್ರಪಂಚದಲ್ಲಿರುವಂಥ ಅನೇಕ ರಾಷ್ಟ್ರಗಳು ಪ್ರಜಾಪ್ರಭುತ್ವ ಮಾದರಿ ಸರ್ಕಾರಗಳು ಮತ್ತು ಪ್ರಜಾಪ್ರಭುತ್ವ ಮಾದರಿ ಸರ್ಕಾರಗಳು ಹಲವಾರು ದೇಶ ನಾವು ಕಾಣ್ತಾ ಹೋಗ್ತೀವಿ. ಜೊತೆಗೆ ಅವು ಅನುಕೂಲವಾಗಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಅನುಕೂಲ ಆಗಿದೆ ಅಂತಂದು ಆ ಒಂದು ದೇಶಗಳು ಸ್ವೀಕರಿಸಿ ತಮ್ಮ ಒಂದು ಆಚರಣೆಯಲ್ಲಿ ರೂಢಿ ಮಾಡ್ಕೊಂಡೇವೆ. ಹಾಗಾದರೆ ಈ ಪ್ರಜಾಪ್ರಭುತ್ವದ ಗುಣಗಳು ಯಾವ ರೀತಿ ಇದೆ ಅಂತಂದು ನಾವು ನೋಡ್ತಾ ಹೋಗೋಣ. ಈ ಪ್ರಜಾಪ್ರಭುತ್ವ ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯ ನ್ಯಾಯಾಂಗದಡಿಯಲ್ಲಿ ರಕ್ಷಣೆ ಮಾಡ್ತವೆ. ಅಂದರೆ ಪ್ರಜಾಪ್ರಭುತ್ವದ ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ಯಾವ ಒಂದು ಅಡಿಯಲ್ಲಪ್ಪ ಅಂದರೆ ಸ್ವಾತಂತ್ರ್ಯ ನ್ಯಾಯಾಂಗದ ಅಡಿಯೊಳಗೆ ರಕ್ಷಣೆ ಮಾಡ್ತಾ ಹೋಗ್ತೈತಿ. ಇಲ್ಲಿ ಪ್ರಜಾಪ್ರಭುತ್ವವು ಯಾರ ತಾರತಮ್ಯವಿಲ್ಲದೆ ತನ್ನ ಎಲ್ಲ ಪ್ರಜೆಗಳನ್ನು ಸಮಾನತೆಯ ತತ್ವದ ಆಧಾರದ ಮೇಲೆ ನಡೆದುಕೊಂಡು ಹೋಗ್ತೈತಿ. ಜೊತೆಗೆ ಪ್ರಜಾಪ್ರಭುತ್ವದಲ್ಲಿ ಸ್ವತಃ ಜನರೇ ನಿರ್ಧಾರ ಕೈಗೊಳ್ಳುವಲ್ಲಿ ಭಾಗಿಯಾಗಿ ಕಾನೂನು ರೂಪಿಸಿಕೊಳ್ಳುವ ಅವಕಾಶವಿರ್ತದೆ. ಅಂದರೆ ಇಲ್ಲಿ ಪ್ರಜಾಪ್ರಭುತ್ವ ಸ್ವತಃ ಜನರೇ ನಿರ್ಧಾರ ಮಾಡ್ಬೋದು. ಜೊತೆಗೆ ಆ ಒಂದು ಭಾಗಿಯಾಗಿ ಕಾನೂನು ರಚನೆ ಮಾಡೋಕ್ಕೆ ಅವಕಾಶವಿರುತ್ತದೆ. ಜೊತೆಗೆ ಜನರು ತಮ್ಮ ಆಯ್ಕೆಯ ಪ್ರತಿನಿಧಿ ಸರ್ಕಾರವನ್ನು ಚುನಾವಣೆಗೊಳಿಸಬಹುದು. ಅಂದರೆ ಜನರು ತಮ್ಮ ಆಯ್ಕೆಯ ಪ್ರತಿನಿಧಿ ಮತ್ತು ಸರ್ಕಾರವನ್ನು ಚುನಾಯಿಸಿಕೊಳ್ಳಬಹುದು ಶಕ್ತಿ ಯಾರಿಗಿತ್ತಪ್ಪ ಅಂದ್ರೆ ಆ ಒಂದು ಪ್ರಜೆಗಳು ಮತ್ತು ಜನರ ನಡುವೆ ಇರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಪ್ರಜಾಪ್ರಭುತ್ವದಲ್ಲಿ ತೀರ್ಮಾನಗಳು ಸಾರ್ವಜನಿಕರ ಅಭಿಪ್ರಾಯ
ಮತ್ತು ಚರ್ಚೆಗಳ ಮೂಲಕ ನಿರ್ಧಾರ ಬರ್ತಾ ಹೋಗ್ತವೆ. ಅಂದ್ರೆ ಆ ಒಂದು ಪ್ರಜಾಪ್ರಭುತ್ವ ತೀರ್ಮಾನ ಅಥವಾ ಪ್ರಜಾಪ್ರಭುತ್ವ ನಿರ್ಧಾರ ಆಗ್ಬೇಕಪ್ಪ ಅಂದ್ರೆ ಆ ಸಾರ್ವಜನಿಕರ ಅಭಿಪ್ರಾಯ ಮತ್ತು ಚರ್ಚೆಗಳ ಮೂಲಕ ನಿರ್ಧಾರ ಆಗೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಜೊತೆಗೆ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಗಳು ಆಡಳಿತ ಪಕ್ಷವು ಅಧಿಕಾರ ದುರುಪಯೋಗ ಪಡ್ಕೊಂಡಪ್ಪ ಅಂದ್ರೆ ಆ ಚರ್ಚೆ, ಸಂವಾದ, ಟೀಕೆ, ವಿಮರ್ಶೆ, ಪ್ರತಿಭಟನೆಗಳ ಮೂಲಕ ಆ ಒಂದು ಆಡಳಿತ ಪಕ್ಷದ ದುರುಪಯೋಗವನ್ನು ತಡೆಗಟ್ಟುವ ಅವಕಾಶವನ್ನು ಈ ಒಂದು ಅಂಶಗಳ ಮೂಲಕ ಕಾಣ್ತಾ ಹೋಗ್ತೀವಿ. ಆ ವ್ಯಕ್ತಿತ್ವ ವಿಕಾಸನಕ್ಕೆ ಈ ಮೂಲಭೂತ ಹಕ್ಕುಗಳು ತಮಗೆ ಅವಕಾಶವನ್ನು ಕಲ್ಪಿಸಿಕೊಡ್ತವೆ. ಅಂದರೆ ವ್ಯಕ್ತಿಯ ಒಂದು ವ್ಯಕ್ತಿತ್ವ ವಿಕಾಸ ಆಗ್ಬೇಕಂದ್ರೆ ವ್ಯಕ್ತಿಯ ಒಂದು ವ್ಯಕ್ತಿತ್ವ ಉತ್ತಮ ಬೆಳವಣಿಗೆ ಆಗ್ಬೇಕಪ್ಪ ಅಂದ್ರೆ ಈ ಮೂಲಭೂತ ಹಕ್ಕುಗಳು ಅವಕಾಶವನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳ ಮೂಲಕ ಶಾಂತಿಯುತವಾಗಿ ಸರ್ಕಾರ ರಚನೆಗೆ ಅವಕಾಶವಿರೋದನ್ನು ಕ್ರಾಂತಿಗಳನ್ನು ತಡೆಗಟ್ಟಕ್ಕೆ ಮಾಡ್ತಾ ಹೋಗ್ತೈತೆ. ಅಂದರೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳ ಮೂಲಕ ಶಾಂತಿಯುತವಾಗಿ ಸರ್ಕಾರಗಳನ್ನು ಬದಲಾಯಿಸಲು ಅವಕಾಶವಿರೋದ್ರಿಂದ ಇಲ್ಲಿ ಯಾವುದೇ ಆದಂಥ ಕ್ರಾಂತಿಗಳನ್ನು ನಡೆಯೋಕ್ಕೆ ಬಿಟ್ಟುಕೊಡೋದಿಲ್ಲ. ಜೊತೆಗೆ ಹಾಗಾದರೆ ಇಲ್ಲಿವರೆಗೂ ನಾವು ಪ್ರಜಾಪ್ರಭುತ್ವದ ಗುಣಗಳನ್ನು ನೋಡ್ತೇವೆ. ಹಾಗಾದರೆ ಪ್ರಜಾಪ್ರಭುತ್ವದ ಅವಗುಣಗಳ ಬಗ್ಗೆ ನೋಡ್ತೇವೆ. ಹಾಗಾದರೆ ಪ್ರಜಾಪ್ರಭುತ್ವ ಅಂದರೆ ಇಲ್ಲಿ ಗೌರವಯುತವಾದಂಥ ಶೈಕ್ಷಣಿಕ ಅರ್ಹತೆ ಮತ್ತು ನಿರ್ವಹಣಾ ಕೌಶಲ್ಯ ಮತ್ತು ಉತ್ತಮದ ನಾಯಕತ್ವದ ಲಕ್ಷಣಗಳು, ಸಾಮಾಜಿಕ, ಆರ್ಥಿಕ, ರಾಜಕೀಯ ಜ್ಞಾನದ ಕೊರತೆ ಅಥವಾ ತಿಳುವಳಿಕೆ ಇಲ್ಲದವರ ಹಾಗೂ ಸ್ವಾರ್ಥ ಸಾಧನೆ ಜನಪ್ರತಿನಿಧಿಗಳಿಂದ ಪ್ರಜಾಪ್ರಭುತ್ವ ದುರ್ಬಲವಾಗುತ್ತೆ. ಅಂದರೆ ಇಲ್ಲಿ ಒಟ್ಟಾರೆಯಾಗಪ್ಪ ಅಂದ್ರೆ ಜ್ಞಾನದ ಕೊರತೆ, ಉತ್ತಮ ನಾಯಕತ್ವದ ಲಕ್ಷಣಗಳಿಲ್ಲದಂಥ ಜನಪ್ರತಿನಿಧಿಗಳು ಈ ಪ್ರಜಾಪ್ರಭುತ್ವವನ್ನು ಆಗುವುದನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಅಧಿಕಾರಕ್ಕಾಗಿ ರಾಜಕೀಯ ಪಕ್ಷಗಳ ನಡುವಿನ ಸ್ಪರ್ಧೆಯು ಪಕ್ಷಪಾತ ಮತ್ತು ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡ್ತದೆ. ಅಂದರೆ ಅಧಿಕಾರದಿಂದ ಆಸೆಗಾಗಿ ರಾಜಕೀಯ ಪಕ್ಷಗಳು ಯಾವ ರೀತಿ ಸ್ಪರ್ಧೆ ಮಾಡ್ತಪ್ಪ ಅಂದ್ರೆ ಪಕ್ಷಗಳ ಮೂಲಕ ಪಕ್ಷಪಾತ ಅಥವಾ ಭ್ರಷ್ಟಾಚಾರಗಳ ಮೂಲಕ ತಮ್ಮ ಒಂದು ದಾರಿಯನ್ನು ಮಾಡಿಕೊಂಡಿರೋದನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ. ಜೊತೆಗೆ ರಾಷ್ಟ್ರದ ಹಿತಾಸಕ್ತಿಗಿಂತ ಪಕ್ಷದ ಹಿತಾಸಕ್ತಿಯೇ ಬಹುಮುಖ್ಯ ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ಬರಬರುತ್ತಾ ಪ್ರಜಾಪ್ರಭುತ್ವದ ಒಂದು ಯಾವ ರೀತಿ ಬದಲಾವಣೆ ಆಗ್ತೈತಪ್ಪ ಅಂದ್ರೆ ರಾಷ್ಟ್ರದ ಹಿತಾಸಕ್ತಿಗಿಂತ ಪಕ್ಷದ ಹಿತಾಸಕ್ತಿ ಅನ್ನೋದನ್ನು ಇಲ್ಲಿ ನಾವು ಮುಖ್ಯವಾಗಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಒಂದು ಅಂಶವು ಪ್ರಜಾಪ್ರಭುತ್ವಕ್ಕೆ ಒಂದು ಮಾರ್ಗ ಅನ್ನೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಇಲ್ಲಿ ಪಕ್ಷದಿಂದ ಪಕ್ಷಕ್ಕೆ ಪಕ್ಷಾಂತರಗಳು ಪಕ್ಷಾಂತರ ಆಗುವಂಥ ಅಭ್ಯರ್ಥಿಗಳು ಅಥವಾ ಜನಪ್ರತಿನಿಧಿಗಳು ಈ ಸರ್ಕಾರಗಳನ್ನು ಸ್ಥಿರತೆ ಇರುವಂಥ ಸರ್ಕಾರಗಳನ್ನು ಅಸ್ಥಿರಗೊಳಿಸ್ತವೆ ಅಂತ ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜಾತಿಯ ಅಂಶಗಳು, ಮತೀಯ ಅಂಶಗಳು, ಹಣ ಮತ್ತು ತೋಳ್ಬಲ ಪ್ರದರ್ಶನಗಳು ಚುನಾವಣೆಗಳಲ್ಲಿ ಮುಕ್ತವಾಗಿ ಬಳಕೆಯಾಗುವುದು ಸರ್ಕಾರದ ದುರ್ಬಲಗಳು. ಅಂದರೆ ಇಲ್ಲಿ ಚುನಾವಣೆಗಳ ಸಂದರ್ಭದಲ್ಲಿ ಜಾತಿಯ ಮೇಲೆ, ಮತೀಯ ಮೇಲೆ, ಹಣ ಮತ್ತು ಇನ್ನಿತರ ಒಂದು ಪ್ರದರ್ಶನಗಳ ಮೂಲಕ ಆ ಒಂದು ಈ ರೀತಿ ಸರ್ಕಾರಗಳು ದುರ್ಬಲ ಆಗ್ತಾ ಹೋಗ್ತೈತಿ. ಜೊತೆಗೆ ಪ್ರಜಾಪ್ರಭುತ್ವದ ಕಾನೂನು ರೂಪಿಸುವುದು ದೀರ್ಘ ಪ್ರಕ್ರಿಯೆಯಾಗಿದೆ. ಈ ಒಂದು ಪ್ರಜಾಪ್ರಭುತ್ವದ ಮತ್ತೊಂದು ಮುಖ್ಯ ಲಕ್ಷಣ ಅಂದರೆ ಕಾನೂನು ರೂಪಿಸುವುದು ರೂಪಿಸುವಂಥ ಅವಧಿ ದೀರ್ಘವಾಗಿರೋದ್ರಿಂದ ಈ ಒಂದು ಪ್ರಜಾಪ್ರಭುತ್ವದ ಮುಖ್ಯವಾದಂಥ ಅವಗುಣ ಅಂತ ಹೇಳ್ಬೋದು. ಈ ಚುನಾವಣೆಗಳನ್ನು ನಡೆಸುವುದು ಅಧಿಕ ವೆಚ್ಚದಾಯಕವಾಯಿತು. ಚುನಾವಣೆ ಪ್ರಕ್ರಿಯೆ ಹೆಚ್ಚು ಕಾಲಾವಕಾಶ ತೆಗೆದುಕೊಳ್ಳುತ್ತೆ. ಈ ಚುನಾವಣೆ ಎಂಬುದು ಕಡಿಮೆ ಖರ್ಚಿನಲ್ಲಿ ನಡೆಯೋದಿಲ್ಲ, ಅದು ಅಧಿಕ ವೆಚ್ಚದಿಂದ. ಈ ಒಂದು ಚುನಾವಣೆಯು ಬಹಳ ಒಂದು ಹಣ ಖರ್ಚಾಗ್ತೈತಿ. ಈ ಒಂದು ಹಣದ ಖರ್ಚು ಮತ್ತು ಈ ಚುನಾವಣೆ ಪ್ರಕ್ರಿಯೆಯು ಈ ಒಂದು ಚುನಾವಣೆಯನ್ನು ನಡೆಸಲು ಬಹಳಷ್ಟು ಸಮಯವನ್ನು ತೆಗೆದುಕೊಳ್ತಾ ಹೋಗ್ತೈತಿ. ಜೊತೆಗೆ ಬಹುಮತ ಹೊಂದಿರುವ ಆಡಳಿತ ಪಕ್ಷವು ಸರ್ವಾಧಿಕಾರಿ ಧೋರಣೆಯನ್ನು ಹೊಂದ್ತಾ ಹೋಗ್ತೈತಿ. ಇಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಬಹುಮತ ಹೊಂದಿರುವಂಥ ಆಡಳಿತ ಪಕ್ಷವು ಸರ್ವಾಧಿಕಾರಿ ಥರ ಆಡಳಿತ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇಲ್ಲಿ ವಿರೋಧ ಪಕ್ಷ ಮತ್ತು ಅಲ್ಪಸಂಖ್ಯಾತ ಪಕ್ಷಗಳ ಅಭಿಪ್ರಾಯಗಳಿಗೆ ಯಾವುದೇ ರೀತಿಯ ಮನ್ನಣೆ ಅಂದರೆ ಸರ್ವಾಧಿಕಾರ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇಲ್ಲಿ ಒಂದು ಯಾವುದೇ ಇನ್ನಿತರ ಪಕ್ಷದ ಒಂದು ಅಭಿಪ್ರಾಯಗಳಿಗೆ ಮನ್ನಣೆ ನೀಡ್ತಾ ಹೋಗೋದಿಲ್ಲ. ಜೊತೆಗೆ ಅವಿದ್ಯಾವಂತ, ಅನಕ್ಷರಸ್ಥ, ಬಡವರು, ಅಧಿಕಾರಿಶಾಹಿ ಸದಸ್ಯರಿಂದ ಅಂದರೆ ಇಲ್ಲ ಅವಿದ್ಯಾವಂತ ಮತ್ತು ಅನಕ್ಷರಸ್ಥ ಬಡವರು ಇರ್ತಾರಲ್ಲ, ಅವರು ಅಧಿಕಾರಿಶಾಹಿ ಅಧಿಕಾರವುಳ್ಳುವಂಥ ಸದಸ್ಯರ ಒಳಗೆ ಶೋಷಣೆಗೆ ಅವರು ಒಳಗಾಗುವ ಸಾಧ್ಯತೆಗಳು ಕಂಡು ಬರ್ತಾವೆ. ಇಲ್ಲಿ ಸಮಾಜ ವಿರೋಧಿಗಳು ಶಕ್ತಿಗಳು ತಮ್ಮ ಹಣ ಮತ್ತು ತೋಳ್ಬಲಗಳಿಂದ ತಮ್ಮ ಪ್ರಭಾವವನ್ನು ಬೀರ್ತಾ ಹೋಗ್ತವೆ. ಅಂದರೆ ಇಲ್ಲಿ ಸಮಾಜ ವಿರೋಧಿ ಶಕ್ತಿಗಳು ಏನು ಮಾಡ್ತಾವಪ್ಪ, ತಮ್ಮ ಹಣದ ಮೂಲಕ ತೋಳ್ಬಲಗಳ ಮೂಲಕ ತಮ್ಮ ಒಂದು ಶಕ್ತಿಯನ್ನು ಅಥವಾ ತಮ್ಮ ಪ್ರಭಾವವನ್ನು ಈ ಒಂದು ಸರ್ಕಾರದ ಒಂದು ಅಸ್ಥಿರತೆಗೆ ಬೆಳವಣಿಗೆ ಮಾಡ್ತಾ ಹೋಗ್ತವೆ. ಜೊತೆಗೆ ಇವೆಲ್ಲ ಅಂಶಗಳು ಪ್ರಜಾಪ್ರಭುತ್ವದ ಒಂದು ಅವಗುಣಗಳು ಅಂತ ಹೇಳ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಪ್ರಜಾಪ್ರಭುತ್ವದ
ಲಕ್ಷಣಗಳು ಮತ್ತು ಗುಣಗಳು ಮತ್ತು ಅವಗುಣಗಳನ್ನು ನೋಡಿದ್ವಿ. ಆ ಚುನಾವಣೆಗಳಲ್ಲಿ ಸಂದರ್ಭದಲ್ಲಿ ಯಾವ ರೀತಿ ಚುನಾವಣೆ ಪದ್ಧತಿ ಮತ್ತು ಯಾವ ಒಂದು ಮತದಾನ ಪದ್ಧತಿಯನ್ನು ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ನಮ್ಮ ದೇಶದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನದ ಪದ್ಧತಿಯನ್ನು ನಾವು ನೋಡ್ತಾ ಹೋಗ್ತೀವಿ. ಭಾರತ ಪ್ರತಿನಿಧಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರುವಂಥ ಈ ಚುನಾವಣೆಗಳು ಮತ್ತು ತಮ್ಮ ಒಂದು ಜನರು ಚುನಾವಣೆಗೆ ಮತ ಚಲಾಯಿಸುವ ಹಕ್ಕನ್ನು ಹೊಂದಿದೆ. ಅಂದರೆ ಒಂದು ಚುನಾವಣೆಯಲ್ಲಿ ಜನರ ಒಂದು ಯಾವ ಹಕ್ಕನ್ನು ಹೊಂದ್ತಾರಪ್ಪ ಅಂದ್ರೆ ಮತ ಚಲಾಯಿಸುವ ಒಂದು ಹಕ್ಕನ್ನು ಹೊಂದಿರ್ತಾರೆ. ಭಾರತದಲ್ಲಿ ಈ ಹಕ್ಕನ್ನು 18 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಯಾವುದೇ ಜಾತಿ, ಮತ, ಹಣ, ವರ್ಗ, ಧಾರ್ಮಿಕತೆ, ಭಾಷೆ, ಲಿಂಗ ಭೇದಗಳು ಚಲಾವಣೆ. ಅಂದರೆ 18 ವರ್ಷ ಯಾರು ಮೇಲ್ಪಟ್ಟಿರ್ತಾರೋ ಅವರೆಲ್ಲರೂ ಸಾರ್ವತ್ರಿಕ ವಯಸ್ಕ ಮತದಾನ ಮಾಡೋ ಪದ್ಧತಿ ಅವ್ರಿಗೆ ಇರ್ತಾ ಹೋಗ್ತೈತಿ. ಈ ಒಂದು ಮೊದಲಿಗೆ 21 ವರ್ಷ ಇರುತ್ತೆ. ಅದು ಯಾವಾಗಪ್ಪ ಅಂದ್ರೆ ಭಾರತದ 1989ಕ್ಕಿಂತ ಹಿಂದೆ ಮತದಾನದ ಕನಿಷ್ಠ ವಯಸ್ಸು ಎಷ್ಟಿತ್ತಪ್ಪ ಅಂದ್ರೆ 21 ವರ್ಷ ಇತ್ತು. ಆಮೇಲೆ ಕಡೆಗೆ 61ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ 1989 ಈಚೆಗೆ ಮತದಾನದ ಕನಿಷ್ಠ ವಯಸ್ಸನ್ನು 21 ವರ್ಷಗಳಿದ್ದು 18 ವರ್ಷಗಳಿಗೆ ಇಳಿಸ್ತಾ ಹೋಗ್ತದೆ. ಯಾವ ಒಂದು ಸಂವಿಧಾನ ತಿದ್ದುಪಡಿ ಅಪ್ಪ ಅಂದ್ರೆ 61ನೇ ತಿದ್ದುಪಡಿ 1989ರೊಳಗೆ 21 ವರ್ಷಗಳಿಂದ 18 ವರ್ಷಕ್ಕೆ ಇಳಿಸ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಚುನಾವಣೆ ಪ್ರಕ್ರಿಯೆ ಯಾವ ರೀತಿ ಇರ್ತದಪ್ಪ ಅಂದ್ರೆ ಜೊತೆಗೆ ಆ ಒಂದು ಉತ್ತಮ ಒಂದು ಸರ್ಕಾರ ಒಂದು ರಚನೆ ಆಗಬೇಕಪ್ಪ ಅಂದ್ರೆ ಇಲ್ಲಿ ಮತದಾರ ಒಂದು ಉತ್ತಮವಾದಂಥ ನಿಲುವು ಮತ್ತು ಅಭಿಪ್ರಾಯ ಚಿಂತನೆ ಇಲ್ಲಿ ಆ ಒಂದು ಮತದಾರರ ಮೇಲೆ ಇರ್ತಾ ಹೋಗ್ತೈತಿ. ಆ ಪ್ರಜ್ಞಾವಂತ ಮತದಾರರು ಯಾವ ರೀತಿ ಇರಬೇಕು ಅನ್ನೋದನ್ನು ತಮ್ಮ ಒಂದು ಇವು ಕೆಳಗಿನ ಅಂಶಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಆ ಒಂದು ಯಾವ ರೀತಿ ಅಭ್ಯರ್ಥಿ ಯಾವ ರೀತಿ ಇರಬೇಕನ್ನು ನಾವು ನೋಡ್ತಾ ಹೋಗ್ತೀವಿ. ಅಭ್ಯರ್ಥಿಯು ಸಮಾಜ ಸೇವೆ ಮಾಡುವ ಇಚ್ಛಾಶಕ್ತಿ ಮತ್ತು ಆಸಕ್ತಿಯನ್ನು ಹೊಂದಿರಬೇಕು. ಅಭ್ಯರ್ಥಿ ಯಾವ ರೀತಿ ಇರಬೇಕಂದಪ್ಪ ಅಂದ್ರೆ ಒಂದು ಸಮಾಜ ಸೇವೆ ಮಾಡುವಂಥ ಇಚ್ಛಾಶಕ್ತಿ ಉಳ್ಳವನಾಗಿರಬೇಕು ಮತ್ತು ಆಸಕ್ತಿ ಇರಬೇಕು ಅಂತ ಯಾಕೆ. ಜೊತೆಗೆ ಅಭ್ಯರ್ಥಿಯು ಜನಪರ ಕಾಳಜಿ ಹೊಂದಿರಬೇಕು. ಅವನು ಏನಪ್ಪ ಜನರ ಒಂದು ಕಾಳಜಿಯನ್ನು ಹೊಂದಿರಬೇಕು ಮತ್ತು ಜೊತೆಗೆ ಆ ಜನರಿಗೆ ಸುಲಭವಾಗಿ ಭೇಟಿಯಾಗುವಂಥ ಅವಕಾಶವನ್ನು ನೀಡಿರಬೇಕು. ಜೊತೆಗೆ ಅಭ್ಯರ್ಥಿ ವಿದ್ಯಾವಂತನಾಗಿದ್ದು ನಿಷ್ಠೆ, ಪ್ರಾಮಾಣಿಕತೆ, ಸೇವಾ ಮನೋಭಾವ ಮತ್ತು ಬದ್ಧತೆಯನ್ನು ಹೊಂದಿರಬೇಕು. ಅವನು ಅಭ್ಯರ್ಥಿಯು ವಿದ್ಯಾವಂತನಾಗಿದ್ದ ಜೊತೆಗೆ ಪ್ರಾಮಾಣಿಕತೆ ಮತ್ತು ಸೇವಾ ಮನೋಭಾವವನ್ನು ಹೊಂದಿರಬೇಕಾಗಿರುತ್ತೆ. ಮತ್ತು ಅಭ್ಯರ್ಥಿಯು ಸ್ವಾರ್ಥವಾಗಿರದೆ ಸೇವೆ ಮತ್ತು ಗುಣಗಳಲ್ಲಿ ಇತರರಿಗೆ ಅಂದ್ರೆ ಅಭ್ಯರ್ಥಿಯು ತನಗೆ ಸ್ವಾರ್ಥವಾಗಿರದೆ ಮತ್ತು ಸೇವೆ ಮತ್ತು ಗುಣಗಳಲ್ಲಿ ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು. ಜೊತೆಗೆ ಭ್ರಷ್ಟಾಚಾರದಿಂದ ದೂರವಿರುವವನಾಗಿರಬೇಕು. ಜೊತೆಗೆ ನ್ಯಾಯಾಲಯಗಳು ಅಭ್ಯರ್ಥಿಯನ್ನು ಅಪರಾಧಿ ಎಂದು ಘೋಷಿಸಬಾರದು. ಅಂದರೆ ಅಭ್ಯರ್ಥಿ ನ್ಯಾಯಾಲಯಗಳಲ್ಲಿ ಅಥವಾ ಕೋರ್ಟಿನೊಳಗೆ ಅವ ಕ್ರಿಮಿನಲ್ ಅಂತ ಘೋಷಣೆ ಆಗಿರಬಾರದು. ಜೊತೆಗೆ ಅಪರಾಧಿ ಚಟುವಟಿಕೆಗಳಲ್ಲಿ ಅವನು ಯಾವುದೇ ಕಾರಣಕ್ಕೂ ತೊಡಗಿಸಿಕೊಂಡಿರಬಾರದು. ಜೊತೆಗೆ ಅಭ್ಯರ್ಥಿಯು ಸಮಾಜದ್ರೋಹ ಮತ್ತು ರಾಷ್ಟ್ರದ್ರೋಹ ಅಂತ ಎಂಬ ಕೆಲಸಗಳಲ್ಲಿ ಅವ ಭಾಗಿಯಾಗಿರಬಾರದು. ಈ ಒಂದು ಅಭ್ಯರ್ಥಿಯ ಲಕ್ಷಣಗಳು ಒಂದು ಉತ್ತಮ ಒಂದು ಸರ್ಕಾರದ ರಚನೆಗೆ ಮತ್ತು ಉತ್ತಮವಾದ ಪ್ರಜಾಪ್ರಭುತ್ವಕ್ಕೆ ಮತ್ತು ಜನರ ಒಂದು ಆಡಳಿತ ನಡೆಸೋಕ್ಕೆ ಈ ಒಂದು ಅಭ್ಯರ್ಥಿಯ ಲಕ್ಷಣಗಳು ಮುಖ್ಯವಾಗಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಚುನಾವಣೆಗಳ ಬಗ್ಗೆ ನಾವು ನೋಡ್ತಾ ಹೋಗ್ತಾನೆ. ಈ ಚುನಾವಣೆಗಳು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಅತಿ ಮುಖ್ಯವಾಗಿ ಕಾಣ್ತಾ ಹೋಗ್ತೀವಿ. ಯಾಕಪ್ಪ ಅಂದರೆ ನಿಯತಕಾಲಿಕವಾಗಿ ಈ ಚುನಾವಣೆ ನಡ್ತಾ ಹೋಗ್ತವೆ. ನಮ್ಮ ಒಂದು ಭಾರತ ದೇಶದೊಳಗೆ ಸಾರ್ವತ್ರಿಕ ಚುನಾವಣೆಗಳು 5 ವರ್ಷಗಳನ್ನು ನಾವು ನಡ್ತಾ ಹೋಗ್ತವೆ. ನಮ್ಮ ಒಂದು ದೇಶದೊಳಗೆ ಎಷ್ಟು ವರ್ಷಗಳೊಮ್ಮೆ ನಡ್ತಾ ಹೋಗ್ತಪ್ಪ ಅಂದ್ರೆ 5 ವರ್ಷಗಳಲ್ಲಿ ನಾವು ನಡ್ತಾ ಹೋಗ್ತೇವೆ. ಆದರೆ ಬೇರೆ ಬೇರೆ ದೇಶಗಳಲ್ಲಿ ಆ ಒಂದು ಕಾಲಾವಧಿ ನಡ್ತಾ ಹೋಗ್ತದೆ. ಆದರೆ ನಮ್ಮ ದೇಶದ 5 ವರ್ಷಗಳೊಮ್ಮೆ ನಡೆಯುವ ಚುನಾವಣೆಗಳನ್ನು ಏನಂತ ಕರಿತಾ ಹೋಗ್ತಾರಪ್ಪ ಅಂದ್ರೆ ಸಾರ್ವತ್ರಿಕ ಚುನಾವಣೆಗಳನ್ನು ಕರಿತಾ ಹೋಗ್ತಾರೆ. ಒಂದು ವೇಳೆ ಖಾಲಿ ಇರುವ ಸ್ಥಾನಗಳಿಗೆ ಅವಧಿಗಿಂತ ಮುಂಚಿತವಾಗಿ ಏನಾದರೂ ನಡೆಯುವ ಚುನಾವಣೆಗಳು ಏನಾದರೂ ಇತ್ತಪ್ಪ ಅಂದ್ರೆ ಅವುಗಳನ್ನು ಮಧ್ಯಂತರ ಚುನಾವಣೆಗಳನ್ನು ಕರಿತಾ ಹೋಗ್ತಾರೆ. ಅಂದ್ರೆ ಖಾಲಿ ಇರುವಂಥ ಸ್ಥಾನಗಳಿಗೆ ಏನೋ ಅವಧಿ ಮುಗಿದಿರೋಂಗಲ್ಲ ಅವ್ರಿಗೆ ಅದಕ್ಕಿಂತ ಮುಂಚಿತವಾಗಿ ಅಂತ ನಡೆಯುವ ಏನಾದರೂ ಚುನಾವಣೆ ನಡೀತಪ್ಪ ಅಂದ್ರೆ ಅದನ್ನು ಮಧ್ಯಂತರ ಚುನಾವಣೆ ಅಂತಂದು ಕರಿತಾವೆ. ಯಾಕಪ್ಪ ಅಂದ್ರೆ ಅಲ್ಲಿ ಖಾಲಿ ಇರುವ ಸ್ಥಾನಗಳಿಗೆ ಚುನಾವಣೆ ನಡೆಸ್ತಾ ಹೋಗ್ತಾರೆ. ಜೊತೆಗೆ ಈ ಭಾರತ ಸರ್ಕಾರವು ಚುನಾವಣೆ ನಡೆಸಬೇಕಂತಂದು ಭಾರತ ಚುನಾವಣಾ ಆಯೋಗ ಅಂತಂದು ಒಂದು ರಚನೆ ಮಾಡ್ತಾ ಹೋಗ್ತೈತಿ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತಂದು ಕರಿತಾ ಹೋಗ್ತಾರೆ. ಇದರ ಒಂದು ಪ್ರಧಾನ ಕಚೇರಿ ನವದೆಹಲಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಈ ಒಂದು ಭಾರತ ಚುನಾವಣಾ ಆಯೋಗವು ನವದೆಹಲಿಯಲ್ಲಿ ಕಂಡು ಬರ್ತಾ ಹೋಗ್ತೈತಿ. ಈ ಒಂದು ಆಯೋಗದಲ್ಲಿ ಪ್ರಸ್ತುತ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ಇರ್ತಾ ಹೋಗ್ತಾರೆ. ಜೊತೆಗೆ ಅವರ ಸಹಾಯಕ 2 ಚುನಾವಣಾ ಆಯುಕ್ತರು ಕಂಡು ಬರ್ತಾ ಹೋಗ್ತಾರೆ. ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ ಮತ್ತು ಇಬ್ಬರು ಚುನಾವಣಾ ಆಯುಕ್ತರನ್ನು ನೋಡ್ತಾ ಹೋಗ್ತಾರೆ. ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತ, 2 ಚುನಾವಣಾ ಆಯುಕ್ತರನ್ನು ಕಾಣ್ತಾ ಹೋಗ್ತಾರೆ. ಇವರನ್ನು ಯಾರು ನೇಮಕ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇವರ ಒಂದು
ಇವರ ಒಂದು ಎಷ್ಟು ಜನ ಚುನಾವಣೆ ಆಯುಕ್ತರಿರ್ಬೇಕು ಅನ್ನೋದನ್ನು ಯಾರು ನಿರ್ಧಾರ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ, ಯಾರಿಗೆ ಅಧಿಕಾರ ಐತಪ್ಪ ಅಂದ್ರೆ ಸಂಸತ್ತಿಗೆ ಅಧಿಕಾರ ಇರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಮತ್ತು ರಾಜ್ಯ ಮಟ್ಟದಲ್ಲಿ ಯಾರು ಚುನಾವಣೆ ನಡೆಸ್ತಾರಪ್ಪ ಅಂದ್ರೆ ರಾಜ್ಯ ಚುನಾವಣೆ ಆಯೋಗಗಳು ನಡೆಸ್ತಾ ಹೋಗ್ತೀವಿ. ಈ ಒಂದು ರಾಜ್ಯ ಚುನಾವಣೆ ಆಯೋಗಗಳು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ನಡೆಸ್ತಾ ಹೋಗ್ತವೆ. ಈ ಒಂದು ರಾಜ್ಯ ಚುನಾವಣೆ ಆಯೋಗಗಳು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಯೋಗಗಳನ್ನು ನಡೆಸ್ತಾ ಹೋಗ್ತವೆ. ಮತ್ತು ದೇಶ ವ್ಯಾಪ್ತಿಯಲ್ಲಿ ಚುನಾವಣೆಗಳು ಯಾರು ನಡೆಸ್ತಾರಪ್ಪ ಅಂದ್ರೆ ಸಾರ್ವತ್ರಿಕ ಚುನಾವಣೆಗೆ ಯಾರು ನಡೆಸ್ತಾರಪ್ಪ ಅಂದ್ರೆ ಭಾರತ ಚುನಾವಣೆ ಆಯೋಗವನ್ನು ನಡೆಸ್ತಾ ಹೋಗ್ತಾರೆ. ಈ ಒಂದು ಅಂಶವು ಚುನಾವಣೆಗಳ ಬಗ್ಗೆ ತಿಳ್ಕೊತಾ ಹೋಗ್ತೀವಿ. ಈ ಒಂದು ತರಗತಿ ನಿಮಗೆ ಅರ್ಥವಾಗಿತ್ತಪ್ಪ ಅಂದ್ರೆ ಈ ಕೆಳಗಿನ ಅಂಶಗಳು ನಿಮಗೆ ಖಂಡಿತವಾಗಿ ಉತ್ತರಿಸಲು ಸಾಧ್ಯವಾಗ್ತೈತಿ. ಹಾಗಾದ್ರೆ ಈ ಒಂದು ಪ್ರಶ್ನೆಗಳ ಉತ್ತರ ನೋಡ್ತಾ ಹೋಗೋಣ. ಡೆಮಾಕ್ರಸಿ ಎಂಬ ಪದವು ಡ್ಯಾಶ್ ಮತ್ತು ಡ್ಯಾಶ್ ಪದಗಳಿಂದ ಬಂದಿದೆ. ಡೆಮಾಕ್ರಸಿ ಎಂಬ ಪದವು ಡೆಮಾಸ್ ಮತ್ತು ಕ್ರೇಷಿಯಾ ಅಂತ. ಡೆಮಾಸ್ ಮತ್ತು ಕ್ರೇಷಿಯಾ. ಡೆಮಾಸ್ ಅಂದರೆ ಜನ, ಕ್ರೇಷಿಯಾ ಅಂದರೆ ಅಧಿಕಾರ. ಜನರಿಂದ ನಿರ್ಧಾರ ಮಾಡುವಂಥ ಅಧಿಕಾರ. ಜೊತೆ ಭಾರತದಲ್ಲಿ ಮತ ಚಲಾಯಿಸ ಪೂರ್ಣಗೊಳಿಸಬೇಕಾದ್ರೆ ಕನಿಷ್ಠ ವಯಸ್ಸು ಎಷ್ಟಿರಬೇಕಪ್ಪ ಅಂದರೆ 18 ವರ್ಷಗಳಿರಬೇಕು. ಪ್ರತಿ 5 ವರ್ಷಗಳೊಮ್ಮೆ ಚುನಾವಣೆ ನಡೆಸಿದರೆ ಅಂಥ ಚುನಾವಣೆಗಳನ್ನು ಏನಂತ ಕರಿತೇವೆ? ಸಾರ್ವತ್ರಿಕ ಚುನಾವಣೆಗಳಂತ ಕರಿತೇವೆ. ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸುವ ಸಂಸ್ಥೆ ರಾಜ್ಯ ಚುನಾವಣಾ ಆಯೋಗ. ಸ್ಥಳೀಯ ಸಂಸ್ಥೆಗಳ ಒಂದು ನಡೆಸುವಂಥ ಸಂಸ್ಥೆ ಯಾವುದಪ್ಪ ಅಂದ್ರೆ ರಾಜ್ಯ ಚುನಾವಣಾ ಆಯೋಗ ನಡೆಸ್ತಾ ಹೋಗ್ತೈತಿ. ಈ ಒಂದು ತರಗತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಇಷ್ಟವಾಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನನ್ನ ಒಂದು ಉಚ್ಚಾರ ಅಥವಾ ಉಚ್ಚಾರಣೆ ದೋಷಗಳು ಕಂಡು ಬಂದಲ್ಲಿ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ, ಏನಾದರೂ ನಿಮ್ಮ ಒಂದು ಅಭಿಪ್ರಾಯ ಇತ್ತಪ್ಪ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ ಕೇಳ್ಕೊಳ್ತಾ ನನ್ನ ಒಂದು ಈ ತರಗತಿ ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.